ಶಾಸಕ ಸುರೇಶ್ ಶೆಟ್ಟಿ ಗುರುಮಿಯವರಿಂದ ಪಡುಬಿದ್ರಿ ಸಮಸ್ಯೆ ಶೀಘ್ರ ಪರಿಹರಿಸುವ ಭರವಸೆ. ಪಡುಬಿದ್ರಿಯಲ್ಲಿ ಸರ್ವಿಸ್ ರಸ್ತೆ ಪಾರ್ಕಿಂಗಿಗೂ ಇಲ್ಲ ವಾಹನ ಸಂಚಾರಕ್ಕೂ. ಪಡುಬಿದ್ರಿಯ ಮುಖ್ಯಪೇಟೆಯ ಸರ್ವಿಸ್ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನಗಳ ಪಾರ್ಕಿಂಗ್ ನಡೆಸುವುದರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಸ್ಸುಗಳು ಪ್ರಯಾಣಿಕರನ್ನು ಇಳಿಸುವುದು ಹತ್ತಿಸುವುದು ಮಾಡುತ್ತಿದ್ದು ಅಪಘಾತಕ್ಕೆ ಕಾರಣವಾಗುತ್ತಿದೆ. ಈ ಬಗ್ಗೆ ಶೀಘ್ರ ಪೊಲೀಸ್ ಇಲಾಖೆ ಸಹಿತ ಪಡುಬಿದ್ರಿ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳ ಸಭೆ ಕರೆದು ಸಮಸ್ಯೆ ಬಗೆಹರಿಸುವ ಭರವಸೆ ವ್ಯಕ್ತಪಡಿಸಿದ್ದಾರೆ ಕಾಪು ಶಾಸಕ ಗುರುಮೆ ಸುರೇಶ್ ಶೆಟ್ಟಿ. ಈ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಶಾಸಕರು, ನಿರಂತರವಾಗಿ ಇಕ್ಕಟ್ಟಾದ ಪಡುಬಿದ್ರಿ ಪೇಟೆಯಲ್ಲಿ ಅಪಘಾತಗಳು ನಡೆಯುತ್ತಿದೆ. ಈ ಹಿಂದೆ ಸ್ಥಳೀಯ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು, ಪೊಲೀಸ್ ಇಲಾಖೆ, ಬಸ್ ಚಾಲಕ ಮಾಲಕ ಸಂಘದ ಪ್ರತಿನಿಧಿಗಳು, ಸಾರ್ವಜನಿಕರು ಸೇರಿ ನಡೆಸಿದ ಸಭೆಯಲ್ಲಿ ಸರ್ವಿಸ್ ರಸ್ತೆಯಲ್ಲಿ ವಾಹನಗಳ ಪಾರ್ಕ್ ನಿಷಿದ್ಧ, ಸರ್ವಿಸ್ ಬಸ್ ತಡೆರಹಿತ ಬಸ್ಸುಗಳು ಸರ್ವಿಸ್ ರಸ್ತೆಯಾಗಿ ಬಂದು ಬಸ್ಸು ತಂಗುದಾಣ ಪ್ರದೇಶದಲ್ಲಿ ಬಸ್ಸು ನಿಲುಗಡೆಗೊಳಿಸತಕ್ಕದ್ದು, ಯಾವುದೇ ಕಾರಣಕ್ಕೆ ಮುಂದೆ ಹೋಗಿ ಸರ್ವಿಸ್ ರಸ್ತೆಯಲ್ಲಿ ಜನರನ್ನು ಬಸ್ಸಿಗೆ ಹತ್ತಿಸುವುದು ಇಳಿಸುವುದು ಮಾಡುವಂತಿಲ್ಲ. ಜಂಕ್ಷನ್ ಪ್ರದೇಶದಲ್ಲಿ ಯಾವುದೇ ವಾಹನ ನಿಲುಗಡೆ ನಿಷಿದ್ಧ. ಕಾರ್ಕಳಕ್ಕೆ ಹೋಗುವ ಬಸ್ಸುಗಳು ನೇರ ಹೆದ್ದಾರಿಯಾಗಿ ಸಂಚರಿಸಿ ಕಾರ್ಕಳ ತಿರುವಲ್ಲಿರುವ ಬಸ್ ತಂಗುದಾಣ ಪ್ರದೇಶದಲ್ಲಿ ನಿಲುಗಡೆಗೊಳಿಸುವುದು. ಈ ಬಗ್ಗೆ ಗ್ರಾಮ ಪಂಚಾಯತ್ ಸರ್ವಿಸ್ ರಸ್ತೆ ಉದ್ದಕ್ಕೂ ನೋ ಪಾರ್ಕಿಂಗ್ ಫಲಕ ಅಳವಡಿಸಬೇಕು ಎಂಬಿತ್ಯಾದಿ ನಿರ್ಣಯಗಳನ್ನು ಸಭೆ ಕೈಗೊಂಡಿದ್ದು, ಸಭೆಯ ನಿರ್ಣಯದಂತೆ ಗ್ರಾಮ ಪಂಚಾಯತ್ ನೋ ಪಾರ್ಕಿಂಗ್ ಫಲಕ ಅಳವಡಿಸಿತ್ತಾದರೂ ಈ ಭಾಗದಲ್ಲಿ ಪಾರ್ಕ್ ಮಾಡಲಾಗುತ್ತಿರುವ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳದಿರುವುದರಿಂದ ಕ್ರಮೇಣ ನಾಮಫಲಕಗಳು ಮಾಯವಾಗತೊಡಗಿದೆ. ಸರ್ವಿಸ್ ರಸ್ತೆ ಪಾರ್ಕಿಂಗ್ ಸ್ಥಳವಾಗಿ ರೂಪುಗೊಂಡಿದ್ದರಿಂದ ಬಸ್ಸುಗಳು ಅನಿವಾರ್ಯವಾಗಿ ಹೆದ್ದಾರಿಯಲ್ಲಿ ಅಪಾಯಕಾರಿಯಾಗಿ ನಿಲುಗಡೆ ಮುಂದುವರಿಸಿದೆ. ಇದೀಗ ಈ ಸಭೆಯ ನಿರ್ಣಯಗಳು ಸಭೆಯಲ್ಲಿ ಹಾಜರಿದ್ದ ಯಾರಿಗೂ ನೆನಪಿದ್ದಂತಿಲ್ಲ. ಇದನ್ನು ನೆನಪಿಸಿದ ಶಾಸಕರು ತಕ್ಷಣ ಈ ಬಗ್ಗೆ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗುವ ಮೂಲಕ ಪಡುಬಿದ್ರಿ ಪೇಟೆಯ ಪ್ರಮುಖ ಸಮಸ್ಯೆಗೆ ಮುಕ್ತಿ ಕಾಣಿಸಬೇಕಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಸಹಿತ ಜಿಲ್ಲಾ ಎಸ್ಪಿ ಅವರ ಗಮನಕ್ಕೆ ತರಲಾಗಿದ್ದು, ತುರ್ತಾಗಿ ಪಡುಬಿದ್ರಿ ಗ್ರಾಮ ಪಂಚಾಯತ್ ಸಹಿತ ಪಡುಬಿದ್ರಿ ಪೊಲೀಸ್ ಅಧಿಕಾರಿಗಳ ಸಭೆ ಕರೆದು ಈ ಸಮಸ್ಯೆಗೆ ಮುಕ್ತಿ ತೋರಿಸಲಾಗುವುದು ಎಂದಿದ್ದಾರೆ. ಅಲ್ಲಿ ಜನರ ಬೇಡಿಕೆ, ಅಲ್ಲಿ ವಿಪರೀತ ವಾಹನ ಒತ್ತಡ ಇರೋದ್ರಿಂದ ಸಿಕ್ಕಾಪಟ್ಟೆ ಅಲ್ಲಿ ಜೀವಹಾನಿ ಆಗ್ತಾ ಇದೆ. ಅದಕ್ಕೆ ಏನನ್ನಾದ್ರೂ ಮಾಡಬೇಕು ಅಂತ ಹೇಳಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ಪತ್ರಿಕಾ ಬಂಧುಗಳು ಕೂಡ, ಮಾಧ್ಯಮದ ಮಿತ್ರರು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಇವತ್ತು ಬೆಳಿಗ್ಗೆನೆ ಅದ್ರ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇನೆ. ವಿಶೇಷ ಸಭೆ ಕರೆದು ಅದಕ್ಕೆ ಯಾವ ರೀತಿಯ ಪರಿಹಾರವನ್ನು ಕೊಡಬಹುದು, ಒಬ್ಬ ಶಾಸಕನಾಗಿ ನಾನು ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಖಂಡಿತ ತುಂಬಾ ಗಂಭೀರವಾಗಿ ಚರ್ಚೆ ಮತ್ತು ಚಿಂತನೆಯನ್ನು ಮಾಡ್ತೀವಿ. ಆ ಬಸ್ಸುಗಳು ಮೊದಲು ಒಂದು ನಿರ್ಧಾರ ಆಗಿತ್ತು, ಅಲ್ಲೇ ಸಾರ್ವಜನಿಕರು, ಅಧಿಕಾರಿಗಳು ಮತ್ತೆ ಬಸ್ ಮಾಲಕ ಸಂಘದವರು ಕೂಡ ಸೇರಿ ಸರ್ವಿಸ್ ರಸ್ತೆನಲ್ಲಿ ಅದನ್ನ ವಾಹನವನ್ನ ಪಾರ್ಕಿಂಗ್ ಅಲ್ಲಿ ಮಾಡಬೇಕು, ನಿಲ್ಲಿಸಬೇಕು. ಜನ ಅಲ್ಲಿಂದ ಬಸ್ಸಿಗೆ ಹತ್ತಿ ಇಳಿಯುವಂತ ಕೆಲಸ ಮಾಡಿದ್ರೆ ಒಂದಷ್ಟು ಒತ್ತಡ ಕಮ್ಮಿ ಆಗ್ತದೆ ಅನ್ನುವಂಥದ್ದನ್ನ ಅಲ್ಲಿ ಆವತ್ತಿನ ಸಭೆಯಲ್ಲಿ ನಿರ್ಣಯ ಆಗಿತ್ತು. ಅದನ್ನ ಮತ್ತೆ ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸ ಮಾಡ್ತೇನೆ. ಮತ್ತೆ ಅವೈಜ್ಞಾನಿಕವಾಗಿ ಪಾರ್ಕಿಂಗ್ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇದನ್ನು ಕೂಡ ಚರ್ಚೆ ಮಾಡ್ತೀವಿ. ಒಟ್ಟಾರೆಯಾಗಿ ಅಲ್ಲಿ ಅದು ಸತ್ಯ ಅನಿಸ್ತದೆ, ಅಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಇರೋದ್ರಿಂದ ನಾವು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ನಾವು ಸಾರ್ವಜನಿಕರೊಂದು ದೂರ ಇದೆ, ಅಲ್ಲಿ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡ್ತಾರೆ, ಸರ್ವಿಸ್ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ತಾರೆ, ಅದನ್ನ ಪೊಲೀಸರು ಸರಿಯಾಗಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿ ದೂರ ಇದೆ. ಅದನ್ನ ನಾನು ಶೀಘ್ರ ಸಭೆ ಕರೆದು ಅಧಿಕಾರಿಗಳ ಮಟ್ಟದ ಸಭೆ ಕರಿತೇನೆ. ಮತ್ತೆ ಪಂಚಾಯತ್ ಅಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರ ಸಭೆಯನ್ನು ಕರೆದು ಅದಕ್ಕೆ ಶೀಘ್ರದಲ್ಲಿ ನಾನು ವ್ಯವಸ್ಥೆ ಮಾಡಿ. ಖಂಡಿತ ಸಮಸ್ಯೆ ಗಂಭೀರವಾಗಿದೆ. ಯಾಕಂದ್ರೆ ಒಂದೊಂದು ಜೀವ ಹೋದ್ರೂ ಕೂಡ ಬಹಳ ಈ ಸಮಾಜಕ್ಕೆ ನಮ್ಗೆಲ್ಲ ಆಗ್ತಕ್ಕಂಥ ನಷ್ಟ, ದುಡಿಯೋ ಕೈಗಳು ನಾವು ಕಳ್ಕೊಂಡಾಗ ಆ ನೋವು, ವೇದನೆ ನಮ್ಮ ಗಮನಕ್ಕೆ ಬೆಳಿಗ್ಗೆ ಹೋಗಿ ಬಂದಿದ್ದೇನೆ. ನಾನು ಖಂಡಿತವಾಗಿ ಈ ಬಗ್ಗೆ ನಾನು ಕ್ರಮವನ್ನು ಕೈಗೊಳ್ತೇನೆ.